ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ದೈವಾಸುರ ಸಂಪದ್ ವಿಭಾಗ ಯೋಗದ 4ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ ನಳಿನಿಜಿ, ಈ ಶ್ಲೋಕವನ್ನು ಹೇಳ್ಕೊಡ್ತೀರಾ? ಹಾ. ದಂಭೋ ದರ್ಪೋ ಅಭಿಮಾನಶ್ಚ ಅಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷಂ ಏವ ಚ. ಕ್ರೋಧ ಪಾರುಷ್ಯಂ ಏವ ಚ. ಇನ್ನೊಂದ್ಸರ್ತಿ ರಿಪೀಟ್ ಮಾಡಿ ಪದ್ಮ ಪ್ಲೀಸ್. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ. ಅಜ್ಞಾನಂ ಚ ಅಭಿಜಾತಸ್ಯ. ಅಜ್ಞಾನಂ ಚಾಭಿಜಾತಸ್ಯ. ಅಜ್ಞಾನಂ ಚಾಭಿಜಾತಸ್ಯ. ಪಾರ್ಥ ಸಂಪದಂ ಅಸುರೀಂ. ಪಾರ್ಥ ಸಂಪದಂ ಆಸುರೀಂ. ಪಾರ್ಥ ಸಂಪದಂ ಆಸುರೀಂ. ಧನ್ಯವಾದಗಳು ನಳಿನಿಜಿ. ದಂಭೋ ದರ್ಪೋ ಭೀಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ. ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ಈಗ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಓ ಪಾರ್ಥ, ರಾಕ್ಷಸ ಸ್ವಭಾವವನ್ನು ಹೊಂದಿರುವವರ ಗುಣಗಳು ಕಪಟತನ, ಅಹಂಕಾರ, ಕುಟಿಲತೆ, ಕೋಪ, ಕಠೋರತೆ ಮತ್ತು ಅಜ್ಞಾನ. ಇದರ ಪದಶಃ ಅರ್ಥ: ದಂಭ ಕಪಟ, ದರ್ಪ ಅಹಂಕಾರ, ಅಭಿಮಾನ ಅಹಂಕಾರ, ಚ ಮತ್ತು ಕ್ರೋಧ ಕೋಪ, ಪಾರುಷ್ಯಂ ಕಠೋರತೆ, ಏವ ಮತ್ತು ಅಭಿಜಾತಸ್ಯ ಉಳ್ಳವರ, ಪಾರ್ಥ ಕೃತೆಯ ಮಗ ಅರ್ಜುನ, ಸಂಪದಂ ಗುಣಗಳು, ಆಸುರೀಂ ರಾಕ್ಷಸ. ಈಗ ನಾವು ಮನನ ಕಾರ್ಯವನ್ನ ಶುರು ಮಾಡೋಣ. ಒಬ್ಬೊಬ್ಬರಾಗಿ ನಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಹೋಗೋಣ. ಕೊನೆಯದಾಗಿ ಇದರ ಸಂಪೂರ್ಣ ವಿಶ್ಲೇಷಣೆಯನ್ನ ಸರ್ಮುಖೇನ ಕೇಳಿ ತಿಳಿದುಕೊಳ್ಳೋಣ. ನಾನು ಹೇಳಿದಾಗ ಸ್ಟಾರ್ಟ್ ಮಾಡಿ ನೀವು. ಹೇಳ ಖಂಡಿತ. ಇಲ್ಲಿ ನೋಡಿ, ಅಸುರಿ ಸಂಪತ್ತಿನ ಇದನ್ನ ಕೊಟ್ಟಿದ್ದಾರೆ, ರಾಕ್ಷಸರ ಗುಣಗಳು. ಲಾಸ್ಟ್ ಇದರಲ್ಲಿ ನಾವೆಲ್ಲ ದೈವಿ ಸಂಪತ್ತು ಏನೇನಿದೆ, ಕರುಣೆ, ಆಮೇಲೆ ಒಳ್ಳೆಯ ಗುಣಗಳು, ಅದೆಲ್ಲ ದೈವಿ ಸಂಪತ್ತನ್ನ ಏನೇನು ಅಂತ ತಿಳ್ಕೊಂಡಿದೀವಿ. ಇಲ್ಲಿ ಅಸುರಿ ಸಂಪತ್ತು, ರಾಕ್ಷಸರ ಗುಣಗಳು ಯಾವ್ದಪ್ಪ ಇದು? ನಮ್ಮಲ್ಲೇ ಇದೆ ಅಲ್ವಾ? 2 ಗುಣಗಳು ನಮ್ಮಲ್ಲೇ ಇರತ್ತೆ, ಬೇರೆ ಎಲ್ಲಿಂದನೂ ಬಂದಿಲ್ಲ ಇದು. ಮೊದ್ಲೇದ್ ಯಾವ್ದು? ದಂಭ. ದಂಭ ಅಂತ ಹೇಳ್ತಾ ಇದ್ದಾರೆ. ಏನಿದು ದಂಭ? ದಂಭ ಅನ್ನೋಕೆ ಕಪಟ ಅಂತ. ಕಪಟ ಅಂದ್ರೇನು? ನಮ್ಮ ಹತ್ರ ಇಲ್ದೆ ಇರೋದನ್ನ ತೋರ್ಸೋದು. ನನ್ನ ಹತ್ರ ಏನು ಇಲ್ಲ, ಆಕ್ಚುಲಿ ನನ್ನ ಹತ್ರ ಇದೆ ಅಂತ ತೋರಿಸ್ತೀನಿ ನಾನು. ನನ್ನ ಹತ್ರ 10 ಪೈಸಾ ಕೊಟ್ಟು ಕೊತ್ತಂಬರಿ ಕೊಂಡ್ಕೊಳಕ್ಕೆ ನನ್ನ ಹತ್ರ ಕಾಸಿಲ್ಲ. ಏನ್ ಮಾಡ್ತೀನಿ? 100 ರೂಪಾಯಿ ಕೊಟ್ಟು ಏನೋ ಒಂದು ಕೊಂಡ್ಕೊಂಡ್ಬಂದು ನನ್ನ ಹತ್ರ ಇದೆ ಅಂತ ತೋರಿಸ್ತೀನಿ. ಅವಾಗ ನಂಗೆ ಪದ್ಮ ಹೇಳ್ತಾರೆ, ಯಾಕ್ರಿ ನಿಮ್ ಹತ್ರ ಕೊತ್ತಂಬರಿ ತಗೊಳಕ್ಕೆ ಕಾಸಿಲ್ಲ, ನೀವೇನ್ 100 ರೂಪಾಯಿ ಯಾಕೆ ಖರ್ಚು ಮಾಡಿದ್ರಿ ಅಂತ ಕೇಳ್ತಾರೆ. ದಿಸ್ ಈಸ್ ದಂಭ. ಆಕ್ಚುಲಿ ನಮ್ಮ ಹತ್ರ ಇಲ್ದೇ ಇರೋದನ್ನ ಶೋ ಆಫ್ ಮಾಡ್ಬೇಕಲ್ವಾ? ಶೋ ಆಫ್ ಮಾಡ್ಬೇಕಲ್ವಾ? ನನ್ಗೆ 10 ಪೈಸಕ್ಕೆ ಯೋಗ್ಯತೆ ಇಲ್ಲ, ನನ್ಗೆ 100 ರೂಪಾಯಿ ಖರ್ಚು ಮಾಡಿ ತಗೊಂಡ್ ಬಂದೆ ಅಂದ್ರೆ ಸ್ವೀಟ್ ತಗೊಂಬಂದ್ ಎಲ್ಲಾರ್ಗು ಹಂಚ್ತೀನಿ. ಅವ್ರು ಕೇಳ್ತಾರ ಅವಾಗ, ಯಾಕ್ರಿ ಹಿಂಗೆ? ತೋರ್ಸ್ಬೇಕು ನನ್ನ ಹತ್ರ ಇದೆ ಅಂತ. ದಿಸ್ ಈಸ್ ದಂಭ. ಇನ್ನ ದರ್ಪ. ದರ್ಪ ಅಂದ್ರೇನು?
ಅಹಂಕಾರ. ಓ, ನಾನ್ ಯಾರ್ ಗೊತ್ತಾ ಅಂತ ಅಹಂಕಾರ. ನನ್ನ ಹತ್ರ ಮೊದ್ಲೇ ಇದೆ, ಅದನ್ನ ಇನ್ನೊಂದಿಷ್ಟು ಜೋರಾಗಿ ತೋರ್ಸೋದು, ಅಷ್ಟಿದೆ ಇಷ್ಟಿದೆ ಅಂತ. ಇಲ್ಲಿ ದಂಭ ಇಲ್ದೇ ಇರೋದನ್ನ ಶೋ ಮಾಡೋದು, ದರ್ಪ ಇರೋದನ್ನ ಶೋ ಮಾಡೋದು. ಇದೆ ನನ್ನ ಹತ್ರ ಆಕ್ಚುಲಿ ಇದೆ, ಇರೋದನ್ನ ಶೋ ಮಾಡೋದಕ್ಕೆ ಏನ್ ಹೇಳ್ತಾರೆ? ದರ್ಪ. ಮತ್ತೆ ಅಭಿಮಾನ. ಅಭಿಮಾನ ಅಂತಂದ್ರೆ ನಾವು ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ನಮ್ಗೆ ಜನ ಏನ್ ಮಾಡ್ಬೇಕು? ಮರ್ಯಾದೆ ಕೊಡ್ಬೇಕು, ಎದ್ದು ನಿಲ್ಬೇಕು, ನಮಸ್ಕಾರ ಹೇಳ್ಬೇಕು ನಮ್ಗೆ. ಅದು ಅಭಿಮಾನ. ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದು ಸಮಥಿಂಗ್, ಯು ಆರ್ ಗ್ರೇಟ್ ಅಂತ ಬಂದು ಕೈ ಕುಲುಕ್ಬೇಕು ನಮ್ಗೆ. ಇದು ಅಭಿಮಾನ. ಆಮೇಲೆ ಇನ್ನೊಂದೇನ್ ಗುಣ? ಅಸುರಿ ಗುಣ ಕ್ರೋಧ. ಕ್ರೋಧ ಆಕ್ಚುಲಿ ಯಾರಾದ್ರೂ ನಮಗ್ ಬೈದ್ರೆ ಸಿಟ್ಟು ಬರೋದು ಕಾಮನ್ ಅಲ್ವಾ? ಸಿಟ್ಟು. ಆ ಸಿಟ್ಟು ಏನ್ ಮಾಡಬಾರ್ದು ಅಸುರಿ ಗುಣಕ್ಕೆ. ಸಿಟ್ಟಿದ್ರೆ ಓಕೆ, ಸ್ವಲ್ಪ ಸಿಟ್ಟು ಇದು ಓಕೆ. ಈ ಇವಾಗ ನಾಯಿ ಬೊಗಳಾದ್ರೆ ಒಂದು ಹಿಂಗ್ ನೋಡ್ತೀವಲ್ವಾ, ಆ ಸಿಟ್ಟು ಓಕೆ. ಇವಾಗ ಹಾವು ಬುಸ್ ಅನ್ನತ್ತೆ, ಅದ್ರ ಸಿಟ್ಟು ಓಕೆ. ಬಟ್ ಆ ಸಿಟ್ಟಲ್ಲಿ ನಾವು ಬೇರೆ ಏನೋ ಅನಾಹುತ ಮಾಡೋಕ್ ಹೋಗ್ತೀವಲ್ವಾ, ಆ ಕ್ರೋಧ ಅಸುರಿ ಗುಣಗಳನ್ನ ತೋರ್ಸುತ್ತೆ. ಸಿಟ್ಟು ಸ್ವಲ್ಪ ತೋರ್ಸೋದು ಏನ್ ಪರವಾಗಿಲ್ಲ, ಚಲ್ತಾ ಹೇ. ದೈವಿ ಗುಣದಲ್ಲೂ ಸ್ವಲ್ಪ ಕೋಪ ಮಾಡ್ಕೋಬೇಕು ಅಂತಾನೆ ಹೇಳ್ತಾರಲ್ವಾ. ಹಾವ್ಗೆ ಮುನಿ ಅದೋನ್ ಹೇಳದ್ನಲ್ವಾ, ಸ್ವಲ್ಪ ಬುಸ್ಕುಟಯ್ಯ, ಇಲ್ಲದ್ರೆ ಎಲ್ಲಾರು ಇದನ್ ಮಾಡ್ತಾರೆ ಅಂತ. ಆ ಸಿಟ್ಟು ಓಕೆ. ಬಟ್ ಇಲ್ಲಿ ಆ ಸಿಟ್ಟಿನಿಂದ ಪರಮಾವಧಿ ಏನಾಗತ್ತಲ್ಲ, ಆ ಸಿಟ್ಟು ಕ್ರೋಧ, ಅದು ಬೇಡ, ಅಸುರಿ ಗುಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಪಾರುಷ್ಯಂ, ಕಠೋರತೆ. ಎಲ್ಲಾರ್ಗೂ ಒಂಥರ ವಿಪರೀತ ಕಠೋರತೆಯಿಂದ ನಡ್ಕೊಳ್ಳೋದು. ಯಾರು ಎಷ್ಟು ಕಠೋರತೆಯಿಂದಿದ್ರು, ಈ ಎಕ್ಸಾಂಪಲ್ ಅಂತಂದ್ರೆ ದುರ್ಯೋಧನ. ಎಲ್ರಿಗೂ ಅವನು ಎಷ್ಟು ದರ್ಪ ಹೆಂಗ್ ತೋರಿಸ್ತಾ ಇದ್ದ ಅಲ್ವಾ ಅವನು, ದುರ್ಯೋಧನನ ಕಠೋರತೆ. ಯಾರಿಗೂ ಕರುಣೆ ಅನ್ನೋದ ಅವನ ಹತ್ರ ಇರ್ಲಿಲ್ಲ ದುರ್ಯೋಧನ. ಪಾಶವಿ. ಈ ಕೆಲವರೆಲ್ಲ ಹೊಡಿತಾರಲ್ವಾ, ಹಸುಗಳಿಗೆ ನೋಡಿ ಕೋಮಲವಾಗಿರತ್ತೆ ಹಸುಗಳು, ಹಸುಗಳನ್ನ ಹೊಡೆದು ತಿನ್ನೋದು, ಅದೇ ಕಠೋರತೆ, ಅದು ಪಾಶವಿ. ಸೊ ಇನ್ನೇನು? ಅಜ್ಞಾನ. ಇವ್ರಿಗೆ ನಮ್ಮ ತರ ಅಜ್ಞಾನ ಅಲ್ಲ. ಈಗ ನಾನ್ ಯಾರು ಅಂತ ತಿಳ್ಕೊಳ್ಳೋದು, ಅದು ಅಂತ ಅಜ್ಞಾನ ಅಂತ ನಮಗ್ ಗೊತ್ತಿಲ್ಲ ಅಂತ ಹೇಳ್ತೀವಲ್ವಾ. ನಾವು ದೈವಿ ಗುಣಗಳ ಹತ್ರ ಬಂದ್ಬಿಟ್ಟು ಅಜ್ಞಾನ ಅಂದ್ರೇನು, ನಾನ್ ಯಾರು ಅಂತ ನಮಗೂ ಗೊತ್ತಿಲ್ಲ, ಇದನ್ ತಿಳ್ಕೊಳಕ್ಕೆ ನಾವು ಜ್ಞಾನ ಜ್ಞಾನ ಅಂತ ಹೇಳ್ತಾ ಇದೀವಿ. ಇವರು ರಾಕ್ಷಸ ಬುದ್ಧಿ ಇರೋರ್ಗೆ ಈ ಮೆಟ್ಲು ಹತ್ತಕ್ಕೂ ಸಾಧ್ಯ ಇಲ್ಲ. ಅವ್ರ ಅಜ್ಞಾನ ಅಂತಂದ್ರೆ ಕಂಪ್ಲೀಟ್ ಕತ್ಲೆ ಒಳಗೆ ಇರೋದು. ಅವ್ರು ಹೊಡಿ ಬಡಿ ಅಂತ ಈ ಅಜ್ಞಾನದಲ್ಲಿ ಇದ್ದಾರೆ. ಸೊ ಇಂತಹ ಗುಣಗಳನ್ನ ಪಡೆದವರು ಸಂಪದ, ಇದೇ ಸಂಪತ್ತು ಅವ್ರಿಗೆ. ಯಾವುದು? ದಂಭೋ, ದರ್ಪ, ಅಭಿಮಾನ ಎಲ್ಲ ಇಟ್ಕೊಂಡು ಇದು ಅವ್ರ ಸಂಪತ್ತು. ಇದು ಗುಣಗಳು, ರಾಕ್ಷಸ ಗುಣಗಳನ್ನ. ಯಾರ್ಯಾರ ಹತ್ರ ಏನೇನ್ ಸಂಪತ್ತಿರುತ್ತೋ, ಈ ದಯೆ, ಕರುಣೆ, ಇದು ಎಲ್ಲ ಇದೊಂದು ಸಂಪತ್ತು, ದೈವಿ ಗುಣಗಳ ಸಂಪತ್ತಾಗತ್ತೆ. ಇದು ಅಸುರಿ ಸಂಪತ್ತು. ಅಭಿಜಾತಸ್ಯ ಅಂತಂದ್ರೆ ಹುಟ್ಟಾನೆ ಇದನ್ನೆಲ್ಲ ಪಡ್ಕೊಂಡ್ ಬಂದಿರೋದು. ರಾಕ್ಷಸ ಗುಣಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ದೈವಿ ಸಂಪತ್ತು ನಮ್ಗೆ ಏನ್ ಫಲ ಕೊಡತ್ತೆ? ಫಲ ಅಂತ ಏನಲ್ಲ, ಇದು ಈ ಮಾರ್ಗದಲ್ಲಿ ಹೋದ್ರೆ ನಾವು ಜನನ ಮರಣ ಚಕ್ರದಿಂದ ಎಸ್ಕೇಪ್ ಆಗ್ತೀವಿ. ಈ ಗುಣಗಳನ್ನ ಬೆಳೆಸ್ಕೊಂಡ್ ಬಂದ್ರೆ ಏನಾಗತ್ತೆ? ಜನನ ಮರಣ ಚಕ್ರದಲ್ಲಿನೇ ಸುತ್ತಾ ಇರ್ತೀವಿ. ಬಂಧನ, ಇಲ್ಲಿ ಮುಕ್ತಿ, ಇಲ್ಲಿ ಬಂಧನ. ಇಷ್ಟ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ನಳಿನಿಜಿ. ಕುಸುಮಾಜಿ ಹೇಳ್ತೇನೆ. ದಂಭೋ ದರ್ಪೋ ಬೇಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥಂ ಸಂಪದಂ ಆಸುರಿಂ. ಅಜ್ಞಾನಿಗೆ
ಕಪಟತನ, ಕುಟಿಲ, ಇದು ಕೋಪ, ಅಹಂಕಾರ ಎಲ್ಲ ಇರುತ್ತೆ. ಹಾಗೆ ಜ ಪುನರ್ಜನ್ಮ ತುಂಬಾ ಇರುತ್ತೆ ಅನ್ಕೊಡ್ತೀನಮ್ಮ. ಅಷ್ಟೇಮ್ಮ, ಅಷ್ಟೇ. ಧನ್ಯವಾದಗಳು ಕುಸುಮಾಜಿ. ಮಂಗಳಾಜಿ. ದಂಭೋ ದರ್ಪೋ ಭೀಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಅಸುರೀಂ. ಈ ಈ ಕಪಟ, ಇದು ಅಹಂಕಾರ, ಆಸೆಗಳು ಇವೆಲ್ಲ ಈಗ ಬೇರೆಯವ್ರಿಗೆ ಹೋಲ್ಸೋದೇ ಬೇಡ, ಎಲ್ಲ ನಮ್ಮಲ್ಲೇ ಇದಾವೆ. ನಾವು ಅದನ್ನ ಯಾವ್ದ್ ಬೇಕು ಯಾವ್ದ್ ಬೇಡ ಅನ್ನೋದನ್ನ ತ್ಯಜಿಸಿ ಸನ್ಮಾರ್ಗದಲ್ಲಿ ಹೋದ್ರೆ ನಮ್ಮ ಈ ಅಸುರಿ ಗುಣಗಳೆಲ್ಲ ಹೋದಾಗ ನಾವು ಭಗವಂತನ ಕಾಣಕ್ ಸಾಧ್ಯ ಅಂತ ಅನ್ಕೊಂತೀನಿ. ಧನ್ಯವಾದಗಳು ಮಂಗಳಾಜಿ. ಪ್ರಿಯಾಂಕಾಜಿ. ಹರಿ ಓಂ. ದಂಭೋ ದರ್ಪೋ ಭೀಮಾನಶ್ಚ ಕ್ರೋಧಃ ಪಾರುಷ್ಯ. ಭೀಮಾನಶ್ಚ ಅಲ್ಲಿ ಪಾಸ್ ಕೊಡಿ. ದಂಭೋ ದರ್ಪೋ ಭೀಮಾನಶ್ಚ ಕ್ರೋಧಃ ಪಾರುಷ್ಯಂ ಏವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಅಸುರಿಂ. ಅದೇ ಇಲ್ಲಿ ಕೋಪದಲ್ಲಿ ಮೂಗನ್ನ ಕೊಯ್ಕೊಂಡ್ರೆ ಆಮೇಲೆ ಅದು ಶಾಂತ ಆದ್ಮೇಲೆ ವಾಪಸ್ ಬರೋದಿಲ್ಲ. ಹೀಗೆ ನಾನಿವಾಗ ಯಾವ್ದೋ ಕೋಪದಲ್ಲಿ ಈ ನಿರ್ಧಾರನ ತಗೊಳ್ಳೋದು ಅಥವಾ ಯಾವ್ದೋ ಒಂದು, ಇವಾಗ ಈಗ ನನ್ನ ಹತ್ರ ಸಮಯ ಇದೆ, ವಯಸ್ಸಿದೆ, ದುಡ್ಡಿದೆ ಅಂತೇಳಿ ಅಹಂಕಾರದಲ್ಲಿ ಮಾಡುವಂಥದ್ದು ಕೆಲ್ಸ. ಈ ರೀತಿ ಅಜ್ಞಾನದಿಂದ ಆ ಕೆಲಸಗಳು ಮಾಡೋದಕ್ಕೆ ಅದು ಕೆಲಸ ಸರಿ ಆಗೋದಿಲ್ಲ. ಅದೇ ಸರಿಯಾಗಿ ಶಾಂತವಾಗಿ ಜ್ಞಾನವನ್ನು ತಗೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಕೆಲಸವನ್ನ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಲಕ್ಷ್ಮೀಜಿ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧಂ ಪಾರುಷ್ಯಂ ಏವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ. ಇಲ್ಲಿ ಕ್ರೋಧ ಪಾರುಷ್ಯಂ ಏವ ಚ, ಕ್ರೋಧಂ ಅಲ್ಲದು. ಕ್ರೋಧ ಪಾರುಷ್ಯಂ ಏವ ಚ ಅಜ್ಞಾನಂ ಅಭಿಜಾತಸ್ಯ ಪಾರ್ಥ ಸಂಪದಂ ಅಸುರಿಂ. ಕರೆಕ್ಟ್ ಅಮ್ಮ? ಆಸುರಿಂ. ಅಸುರರು ಅಂತಂದ್ರೆ ರಾಕ್ಷಸಿ ಗುಣಗಳನ್ನ ಇಲ್ಲಿ ಇವಿಷ್ಟುನು ರಾಕ್ಷಸಿ ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಅದ ನಳಿನಿ ಅಮ್ಮ ಹೇಳಿದ್ರಲ್ಲಮ್ಮ, ಇವೆಲ್ಲ ಗುಣಗಳು ರೀ. ಇವು ಯಾರಿಗೆ ಈಗ ಆತ್ಮಜ್ಞಾನ ಅನ್ನೋದೀಗ
ನಮ್ ಕ್ಲಾಸ್ನೊಳಗ್ ಇವೆಲ್ಲಾ ಬರಂಗಿಲ್ಲ ಅಮ್ಮ. ಇವ್ ನಮ್ಗೆಲ್ಲಾ ಹೊಂದಂಗಿಲ್ಲ ಅಂತ ಹೇಳ್ರಿ. ಯಾಕಂದ್ರ ನಾವು ಈಗ ನೋಡ್ರಿ ಎಷ್ಟು ದೊಡ್ಡವ್ರ ಅದೀರಿ ಇಲ್ಲೆಲ್ಲಾ. ಎಲ್ಲಾರ್ ಜೊತೆಗೂನು ನಾವ್ ಸರಳ ಒಂದ ನಮ್ನಿರಿ. ನಾವು ಯಾವ್ದು ಹಿಂದ್ ದರ್ಪನು ತೋರ್ಸಂಗಿಲ್ಲ, ನಮ್ಮೊಳಗ್ ಅಹಂಕಾರನು ಇಲ್ಲ, ಕುಟಿಲತೆನೂ ಇಲ್ಲ. ನನ್ನೊಳಗ್ ಒಂದ್ ಸ್ವಲ್ಪ ಕೋಪ ಐತಿ ಅಮ್ಮ, ಒಬ್ಬಂತೇನು ಇಲ್ಲ ಅಂತಂದ್ ಏನಿಲ್ಲ. ಮಗಳನ್ನ ಹೊಡಿತೀರಾ? ಆಮೇಲೆ ಅಜ್ಞಾನ ಅಂತಂದ್ ಹೇಳಿದ್ರ ಅದ ಆತ್ಮಜ್ಞಾನ ಇಲ್ದವ್ರಿಗೆ ಇರ್ತೈತಲ್ಲ, ಆ ಜ್ಞಾನ ಅಂತಂದ್ ಹೇಳಿ ನಾನು ಗುರುಜಿ ಟಾಕ್ಸ್ನೊಳಗ್ ಕೇಳ್ದೇರಿ. ಆ ತರ ಇರೋದ್ರಿಂದ ಇವೆಲ್ಲಾ ರಾಕ್ಷಸ ಗುಣಗಳು ಅಮ್ಮ. ನಮ್ಗ ಇಲ್ಲ ಅಂತಂದ್ ಹೇಳೇ ನನಗ ಅನಸ್ತೈತಿ ಅಮ್ಮ. ಹೆಚ್ಚಾಗಿ ಇವು ಯಾವಾಗೂ ನಾವ್ ತೋರ್ಸ್ಕೊಡಂಗಿಲ್ಲ ರೀ. ನಮ್ ಕಡೆಗೆ ಇರೋದನ್ನಾಗ್ಲಿ, ನನ್ ಕಡೆಗೆ ಇದೈತಿ, ನಾನು ಇಷ್ಟ ಓದೇನಿ, ನಾವ್ ಬಂದಾಗ ರೆಸ್ಪೆಕ್ಟ್ ಕೊಡ್ಬೇಕು, ಅಥವಾ ಕುಟಿಲತೆ ನನ್ಗ ಅಷ್ಟೊಂದ್ ಗೊತ್ತಾಗ್ಲಿಲ್ಲ ಅಮ್ಮ. ಆಮೇಲೆ ಅಂತ ಪರಿ ಅಜ್ಞಾನ ಇದ್ರು ನಾನ್ ಈ ಕ್ಲಾಸ್ನೊಳಗ ಬರಾಕ್ ಸಾಧ್ಯ ಆಗ್ತಿರ್ಲಿಲ್ಲ. ಆ ಅಜ್ಞಾನ ಇರೋರ್ ಹೆಚ್ಚಾಗಿ ಕ್ಲಾಸಿಗೆ ಅವ್ರಿಗೆ ಕುಂದ್ರಕ್ ಆಗಲ್ಲಮ್ಮ. ಈಗ ಗುರುಜಿ ಹೇಳಿದ್ರಲ್ರಿ, ಟೇಬಲ್ ಚೇರ್ ಕೆಳಗಡೆ ಮುಳ್ಳಿಟ್ರ ಹೆಂಗ್ ನಮಗ್ ಕುಂದ್ರಕ್ ಆಗಲ್ಲೋ, ಇವೆಲ್ಲ ಗುಂಪುಳಿರೋರ್ಗೆ ಅವ್ರಿಗೆಲ್ಲ ಈ ತರ ಕ್ಲಾಸ್ನೊಳಗ್ ಕುಂತು ಕೇಳೋದು ಅಷ್ಟೊಂದು ಪೇಶನ್ಸ್ ಇರಂಗೂ ಇಲ್ಲ ಅಂತಂದ್ ಹೇಳಿ ನನಗ್ ಅನಸ್ತೈತಿ ಅಮ್ಮ. ಇವೆಲ್ಲ ರಾಕ್ಷಸ ಗುಣಗಳು. ಇವು ಸಾತ್ವಿಕ ರಜಸ್ಸು ತಮಸ್ಸು ಇರೋ ವ್ಯಕ್ತಿಗೆ ಜಾಸ್ತಿ ಇರ್ತತಿ, ಸಾತ್ವಿಕ್ ಇರೋರ್ಗೆ ಇರಂಗಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಥ್ಯಾಂಕ್ ಯು ರೀ. ಧನ್ಯವಾದಗಳು ಲಕ್ಷ್ಮೀಜಿ. ನಮಸ್ಕಾರ. ನಾಗಲಕ್ಷ್ಮೀಜಿ, ನೀವು ಈ ಶ್ಲೋಕ ಹೇಳ್ಬಿಟ್ಟು ಶೇರ್ ಓಕೆ. ಮಾಡ್ಕೊಡ್ತೀರಾ? दम्भो दर्पोऽभिमानश्च क्रोधः पारुष्यमेव च अज्ञानं चाभिजातस्य ಪಾರ್ಥ ಸಂಪದಮಾಸುರೀಂ. ಈಗೆಲ್ಲ ಅವ್ರುಗಳೇ ಹೇಳಿರೋ ವಿಷಯನೇ. ಮನುಷ್ಯರಲ್ಲಿ ದೈವಿ ಸಂಪತ್ತು ಅಂತಾನು ಇರುತ್ತೆ, ಅಸುರಿ ಸಂಪತ್ತು ಅಂತಾನು ಇರುತ್ತೆ. 2 ತರ ಗುಣಗಳು ಇರುತ್ತೆ. ಒಂದೊಂದ್ ಸರಿ ಒಂದೊಂದು ರೀತಿ ಜಾಸ್ತಿ ತೋರಿಸುತ್ತೆ ಕೆಲವು ಸ್ವಭಾವಗಳು. ಆದ್ರೆ ಇದರಲ್ಲಿ ಮಾತಾಡ್ತಾ ಇರೋದು ಬರೀ ಅಸುರಿ ಸ್ವಭಾವದ ಬಗ್ಗೆ. ಅದ್ರಲ್ಲಿ ದಂಭ ಅಂದ್ರೆ ಬರೀ ಇದು ನಟನೆ ಮಾಡೋದು, ಬೊಗಳೆ ಅಂತಾರಲ್ಲ, ಬೊಗಳೆ ಬಿಡೋದು ಅಂತಾರಲ್ಲ, ಆತರ. ನಮ್ಮ ಹತ್ರ ಏನು ಇಲ್ದೇ ಇದ್ರುವೆ ಎಷ್ಟೋ ಅಷ್ಟು ಬರ್ತಾ ಇರುತ್ತೆ ಸಂಬಳ. ಆದ್ರೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಸಾಲ ತಗೊಂಡು ಏನ್ ಒಳ್ಳೊಳ್ಳೆ ಮೊಬೈಲು, ಟಿವಿ ಎಲ್ಲ ಒಳ್ಳೊಳ್ಳೇದು ಇಟ್ಕೊಂಡ್ ಬರೀ ಸಾಲ. ಆದ್ರೆ ಅದೇ ಇನ್ನೊಬ್ರು ಮುಂದೆ ತನ್ನ ಪ್ರೆಸ್ಟೀಜ್ ಹೆಂಗಿದೆ ಅಂತ ತೋರಿಸ್ಕೊಳ್ಳೋ ಇದು ಆಸೆ, ಆ ತರದ್ದು ಕೆಲವರಲ್ಲಿ ಇರುತ್ತೆ. ಆಮೇಲೆ ಅದೇ ಇದು ಹೇಳ್ತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ದೆ ಇದ್ರು ಜುಟ್ಟು ಮಲ್ಲಿಗೆ ಹೂವು ಅಂತ. ಆತರ ಎಷ್ಟೋ ಏನು ಇರಲ್ಲ, ಆದ್ರೂ ಇನ್ನೊಬ್ರು ಮುಂದೆ ತೋರಿಸ್ಕೊಳಕ್ಕೋಸ್ಕರ ಈ ತರ ಕೆಲವರು ಮಾಡ್ತಾ ಇರ್ತಾರೆ. ಆಮೇಲೆ ದರ್ಪ, ಒಂಥರ ತನ್ನ ಘನತೆ ಏನಿದೆ, ಎಷ್ಟಿದೆ ಅನ್ನೋ ತರ ಅದನ್ನ ತೋರಿಸ್ಕೊತಾ ಇರ್ತಾರೆ. ಇನ್ನೊಬ್ರು ಮುಂದೆ ಎಲ್ರು ತಮ್ಮ ಮಾತೇ ಕೇಳ್ಬೇಕು, ತಮ್ಗೆ ಪ್ರಾಶಸ್ತ್ಯ ಕೊಡ್ಬೇಕು ಅನ್ನೋ ರೀತಿ ಆ ತರ ಇರ್ತಾರೆ. ಆಮೇಲೆ ತುಂಬಾ ತಮ್ಮ ಬಗ್ಗೆ ಹೆಮ್ಮೆ, ನೋಡು ನಾನು ಎಷ್ಟು ಒಳ್ಳೆ ಕೆಲಸದಲ್ಲಿದ್ದೀನಿ, ನಾನು ಎಷ್ಟು ರೂಪವತಿ, ನನ್ನಲ್ಲಿ ಎಷ್ಟು ಐಶ್ವರ್ಯ ಇದೆ, ಎಷ್ಟೆಷ್ಟು ನಾನು ಆಸ್ತಿ ಮಾಡಿದ್ದೀನಿ, ಆತರ. ಅದೊಂದು ಮದ, ಎಲ್ಲಾ ತರದ್ರಲ್ಲೂ ಮದ ಇರುತ್ತೆ. ಒಳ್ಳೆ ಕೆಲಸದಲ್ಲಿ ಇದೀನಿ ಅಂತ ಆತರ ಕೆಲವ್ರು ಇರ್ತಾರೆ. ಆಮೇಲೆ ಇದು ಕ್ರೋಧ, ನಿಮ್ಗೆ ಏನಾದ್ರೂ ತನಗೆ ಸಿಗದೇ ಇದ್ರೆ ಅದನ್ನ ಯಾವುದೇ ರೀತಿ ಆದ್ರೆ ಆಗ್ಲಿ, ಇವಾಗ ಏನೋ ಯಾವ್ದೋ ಒಂದು ಆಸ್ತಿ ಬೇಕಾಗಿರುತ್ತೆ ಏನೋ ಇನ್ನೊಬ್ರಿಂದ, ಸರಿ ಅವ್ರನ್ನ ಸಾಯಿಸ್ಬಿಟ್ಟಾದ್ರೂ ಅದನ್ನ ಪಡ್ಕೊಳ್ಳೋಣ ಅಂತ ಆತರ ಸ್ವಭಾವ. ಅಲ್ಪ ಸ್ವಲ್ಪ ಕೋಪ ಆದ್ರೆ ಪರವಾಗಿಲ್ಲ, ಏನೋ ಮಕ್ಕಳಿಗೆ ಇದನ್ನ ತೋರ್ಸಕ್ಕೆ, ಅವ್ರನ್ನ ಕಂಟ್ರೋಲ್ ಅಲ್ಲಿ ಇಡಕ್ಕೆ ಏನೋ ಸ್ವಲ್ಪ ಕೋಪ ತೋರ್ಸೋದು, ಆ ತರದ್ದೆಲ್ಲ ಆದ್ರೆ ಪರವಾಗಿಲ್ಲ. ಈ ತರದ್ದು ಕ್ರೋಧ ತುಂಬಾ ಕೆಟ್ಟದು, ಅದನ್ನ ಅವ್ರನ್ನು ಕೆಡ್ಸುತ್ತೆ, ಇನ್ನೊಬ್ರನ್ನು ಕೆಡ್ಸುತ್ತೆ ಅದು. ಆಮೇಲೆ ಪಾರುಷ್ಯ ಅಂದ್ರೆ ತುಂಬಾ ಇನ್ನೊಬ್ರನ್ನ ಹೀಯಾಳ್ಸ್ ಮಾತಾಡ್ಸೋದು, ಅವ್ರಿಗೆ ನೋವಾಗೋ ತರ ಮಾತಾಡೋದು.
ಅದು ಆ ರೀತಿ ಅಂತ ಹೇಳುತ್ತೆ. ಇನ್ನೊಬ್ರನ್ನ ಕೆಟ್ಟದಾಗಿ ಒಂದು ಸ್ವಲ್ಪನೂ ಗೌರವ ಕೊಡದೆ ಅವ್ರ ಜೊತೆ ಮಾತಾಡೋದು. ಆಮೇಲೆ ಅಜ್ಞಾನ ಅಂದ್ರೆ ಇವಾಗ ನಾವು ಯಾವ ಟೈಮಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದು, ಯಾವ ತರ ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋದು, ವಿವೇಕ ಇಲ್ಲದೆ ಇರೋದು, ಅದು ಅಜ್ಞಾನ ಅಂತ. ಇಷ್ಟು ತರ ಸುರಿ ಸ್ವಭಾವದ ಮನುಷ್ಯನಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೆ. ಬಹಳ ಎಷ್ಟು ಸೊಗಸಾಗಿ ಅನುಕೂಲ. ಹೇಳಿದಿರಾ ಎಲ್ಲರೂ. ಬೇರೆ ಇನ್ನೇನಾದ್ರೂ ಹೇಳೋದಿದ್ಯಾ ನಾಗಲಕ್ಷ್ಮೀಜಿ? ಇಲ್ಲ, ಅಷ್ಟೇನೆ. ಹಾ, ಧನ್ಯವಾದಗಳು. ಆರು ಹಲೋ, ಹೇಳಿ ಈಗ ಹೇಳಿ. ನೋಡಿ ಒಂದು ಹಾಡು ಜ್ಞಾಪಕ ಇದೆ. ಅನ್ನಮದ ಅರ್ಥ ಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ಎಲ್ಲ ಬಂದ್ಬಿಡ್ತು ಇದರಲ್ಲಿ. ಅಲ್ವಾ? ಎಲ್ಲ ಮದ. ಎಷ್ಟು ರೀತಿಯಲ್ಲಿ ಎಷ್ಟು ಜ್ಞಾನಿಗಳು ಹೇಳಿದ್ದಾರೆ, ಆದ್ರೂ ನಾವು ಅಜ್ಞಾನದಲ್ಲೇ ಮುಳುಗಿದೀವಿ. ಅದನ್ನ ಸರಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಶ್ರವಣ ಮನನ ನಿಧಿಧ್ಯಾಸ. ನಿಧಿ ಇತಿಹಾಸ ಅಡಿಗಡಿಗೆ ಮಾಡ್ಕೊಬೇಕು ಅಷ್ಟೇ. ಧನ್ಯವಾದಗಳು ನಳಿನಿಜಿ. ಎಲ್ಲರೂ ಹೇಳಿದ್ದಾಗಿದೆ. ಈ 6 ಗುಣಗಳು ಅಸುರಿ ಗುಣಗಳು. ನಾವು ಹಿಂದಿನ ಶ್ಲೋಕಗಳೆಲ್ಲ 26 ಗುಣಗಳನ್ನ ತಿಳ್ಕೊಂಡ್ವಿ. ಅಷ್ಟು ದೈವಿ ಗುಣಗಳು. ಈ ದೈವಿ ಗುಣಗಳು, ದೈವಿ ಸಂಪತ್ತು ಎಲ್ಲನೂ ನಮ್ಮನ್ನು ಇನ್ನರ್ ಜರ್ನಿಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಈ ಆಸುರಿ ಗುಣಗಳು ಏನಿದ್ರು ನಮ್ಮನ್ನ ಹೊರಮುಖವಾಗಿ ಕರ್ಕೊಂಡು ಹೋಗುತ್ತೆ. ಹೊರಮುಖವಾಗಿ ಕರ್ಕೊಂಡು ಹೋದ್ರೆ ಏನ್ ತಪ್ಪು, ಒಳಮುಖವಾಗಿ ಕರ್ಕೊಂಡು ಹೋದ್ರೆ ಏನು ಲಾಭ? ಹೊರಮುಖವಾಗಿ ನಾವು ಜಗತ್ತಿನ ಕಡೆಗೆ ಹೋದಾಗ ಅದು ಶಾಶ್ವತವಾದಂತಹ ಸುಖವನ್ನ ಪಡ್ಕೊಳ್ಳಲ್ಲ ನಾವು. ಹಾಗೆ ಕಾಣಿಸುತ್ತೆ, ಆದ್ರೆ ನಾವು ಅದರ ಹಿಂದೆ ಹೋದಾಗೆಲ್ಲ ಆ ಸುಖ ಅನ್ನೋದು ದೂರ 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 ಹೋಗ್ತಾ ಇರುತ್ತೆ. ಅದು ನಮ್ಮನ್ನ ಬಂಧನಕ್ಕೆನೆ ಒಳಪಡಿಸ್ತಾ ಇರುತ್ತೆ. ಆದ್ರೆ ನನ್ನ ನಿಜ ಸ್ವಭಾವ ಏನು, ನಾನು ಯಾರು ಅನ್ನೋದು ತಿಳ್ಕೊಂಡು ನನ್ನ ನಿಜ ಸ್ವಭಾವದಲ್ಲಿ ನಿಂತಾಗ ನನಗೆ ಸಮಾಧಾನ, ಶಾಂತಿ ಅನ್ನೋದು, ಸುಖ ಅನ್ನೋದು, ಶಾಶ್ವತವಾದ ಸುಖ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ನಾನು ದೈವಿ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ನಾನು ಯಾವ್ಯಾವ್ದು ಗುಣಗಳು ನನಗೆ ಸ್ವಭಾವತಃ ಒಂದಷ್ಟು ಗುಣಗಳು ಇರುತ್ತೆ, ಮತ್ತೆ ಯಾವುದು ಇಲ್ಲ ಈ 26 ಗುಣಗಳಲ್ಲಿ ಅದನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಮತ್ತೆ ಈ ಯಾವ 6 ಗುಣಗಳಿದೆಯೋ ಅವುಗಳನ್ನ ದೂರ ಇಡಬೇಕು ಅನ್ನೋದನ್ನ ಶ್ರೀಕೃಷ್ಣ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಇದ ಸವಿವರವಾಗಿ ನಾವು ಎಲ್ಲವನ್ನು ಸರ್ ಮುಖೇನ ಕೇಳಿ ತಿಳಿದುಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಮ್ಗೆ ಯಾಕೆ ಶ್ರೀಕೃಷ್ಣ ಈ ರೀತಿ ದೈವಿ ಸ್ವಭಾವ ಮತ್ತೆ ಅಸುರಿ ಸ್ವಭಾವದ ಬಗ್ಗೆ ತಿಳಿಸ್ತಾ ಇದ್ದಾರೆ? ಏನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಮುಖ್ಯವಾದ ಉದ್ದೇಶ? ನೀವು ನಾನು ನಮ್ಮ ಸತ್ಯ ಸ್ವರೂಪವನ್ನ ಅರ್ಥಕೊಂಡು, ಈ ಪ್ರಪಂಚ ಅಂತ ಒಂದು ನಾಟಕ ರಂಗ ಇದೆ, ಅಲ್ಲಿ ನಾವು ಆರಾಮವಾಗಿ ನಮ್ಮ ಪಾತ್ರವನ್ನ ವಹಿಸ್ಲಿ. ಇದು ಮುಖ್ಯವಾದ ಉದ್ದೇಶ. ಎಲ್ಲ ಮಹಾನ್ ಗುರುಗಳ ಮುಖ್ಯ ಉದ್ದೇಶನೂ ಅಷ್ಟೇನೆ. ಆ ದಿಕ್ಕಿನಲ್ಲಿ ನಮಗೆ ಹಲವಾರು ಪ್ರಶ್ನೆಗಳು ಬರುತ್ತೆ. ಒಂದು ಉದಾಹರಣೆ ಪ್ರಶ್ನೆ, ನಾನು ಭಗವದ್ಗೀತೆಯನ್ನ ಓದ್ತಾ ಇದ್ದೇನೆ, ನಾನು ಇಷ್ಟೆಲ್ಲ ಮನನ ಮಾಡ್ತಾ ಇದ್ದೇನೆ, ನಾನಿವಾಗ ಯಾವ ಹಂತ ತಲುಪಿದ್ದೇನೆ? ಹಾಗೆಲ್ಲ ಪ್ರಶ್ನೆ ಬರುತ್ತೆ ಅಲ್ವಾ? ಅಥವಾ ನಾನು ಇಷ್ಟು ವರ್ಷಗಳಿಂದ ದಾನ ಮಾಡ್ಕೊಂಡು ಬರ್ತಾ ಇದ್ದೇನೆ, ಪೂಜೆ ಮಾಡ್ತಾ ಇದ್ದೇನೆ, ಈಗ
ನಾನು ಯಾವ ಹಂತದಲ್ಲಿದ್ದೇನೆ, ಹೀಗೆ ನಾನು ಯಾವ ಹಂತದಲ್ಲಿದ್ದೇನೆ, ನಾನು ಯಾವ ರೀತಿ ಇದ್ದೇನೆ ಜೀವನದಲ್ಲಿ, ನಾನು ಇವಾಗ ಯಾವ ಹಂತದಲ್ಲಿದ್ದೇನೆ, ಅದು ಕೊನೆಯ ಹಂತನ ಅಥವಾ ಮೊದಲನೇ ಹಂತನ ಅಥವಾ ಅದರ ಮಧ್ಯದಲ್ಲಿ ಯಾವುದೋ ಒಂದು ಬೇರೆ ಹಂತನ, ಯಾವ ಹಂತ? ಹೀಗೆಲ್ಲ ಮನಸ್ಸಿನಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಅದನ್ನ ನೀವು ನಾನು ಉತ್ತರ ಕಂಡಿಡ್ಕೊಳ್ಳಿ ಅಂತ ಇಲ್ಲಿ ನಮಗೆ ದೈವಿ ಸ್ವಭಾವ, ಅಸುರಿ ಸ್ವಭಾವ ಅವುಗಳ ಪಟ್ಟಿಯನ್ನು ಕೊಟ್ಟು ಶ್ರೀಕೃಷ್ಣ ನೀವೇ ಉತ್ತರ ಕಂಡಿಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಈಗ ಹೇಗೆ ನೀವು ನಾನು ಯಾವುದೋ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಆ ಇನ್ನೊಂದು ಊರು ನಾವು ಸರಿಯಾದ ದಾರಿನಲ್ಲಿ ಇದ್ದೇವೋ ಇಲ್ವೋ ಅಂತ ನಿಮಗೆ ನನಗೆ ಹೇಗೆ ಗೊತ್ತಾಗುತ್ತೆ? ನಿಮಗೆ ನನಗೆ ಯಾರೋ ಗೊತ್ತಿರೋರು ನೋಡಿ, ನೀವು ಉದಾಹರಣೆಗೆ ಬೆಂಗಳೂರಿಂದ ಮೈಸೂರಿಗೆ ಮೊದಲನೇ ಸರ್ತಿ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅವ್ರು ಹೇಳ್ತಾರೆ, ನೀವು ಹೋಗ್ತಾ ಇರಬೇಕಾದಾಗ ನಿಮಗೆ ಮೊದಲು ಅಲ್ಲೊಂದು ರಾಮನಗರ ಅಂತ ಬರುತ್ತೆ, ಅಲ್ಲಿ ಈ ಥರ ಒಂದು ಅಂಗಡಿ ಇರುತ್ತೆ, ಈ ಥರ ಒಂದು ಹೋಟ್ಲ್ ಇರುತ್ತೆ, ಈ ಥರ ಒಂದು ದೇವಸ್ಥಾನ ಇರುತ್ತೆ. ಅಥವಾ ಇನ್ನು ಮುಂದೆ ಹೋದ್ಮೇಲಿಂದ ಅಲ್ಲಿ ನಿಮಗೆ ಮಂಡ್ಯ ಅಂತ ಸಿಕ್ಕತ್ತೆ, ಅಲ್ಲಿ ನಿಮಗೆ ಈ ರೀತಿ ಎಲ್ಲ ಬೈಲು ಗದ್ದೆ, ಅಲ್ಲಿ ಈ ಥರ ಬೆಳೆಗಳು ಕಾಣಿಸುತ್ತೆ, ಈ ಥರ ಮರಗಳು ಕಾಣಿಸುತ್ತೆ ಅಥವಾ ಏನೋ ಒಂದು 100 ವಿವರಣೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಆ ವಿವರಣೆ ಮೂಲಕ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ, ಹೌದಲ್ವಾ ಅವ್ರು ಹೇಳಿದ್ರಲ್ವಾ, ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಕಾಮತ್ ಹೋಟ್ಲು, ಕರೆಕ್ಟ್ ಕರೆಕ್ಟ್, ಕಾಮತ್ ಹೋಟ್ಲು ಬಲ್ದಗಡೆ ಇರುತ್ತೆ, ಅದ್ರ ಪಕ್ಕ ಒಂದು ಜೋಡಿ ಮರ ಇದೆ ನೋಡಿದ್ದೀರಾ, ಜೋಡಿ ಮರ, ಕರೆಕ್ಟ್ ಕರೆಕ್ಟ್. ಈಗ ನಿಮ್ಮ ಮನಸ್ಸಿಗೆ ಏನಾಗತ್ತೆ, ಹೌದು ನಾನು ಸರಿಯಾದ ದಾರಿನಲ್ಲಿ ಇದ್ದೀನಿ ಅಂತ ಗೊತ್ತಾಗತ್ತೆ ಅಲ್ವಾ? ಇವಾಗೆಲ್ಲ ನಾವು ಈ ಯಾವುದೋ ಮೊಬೈಲ್ ಅಲ್ಲಿ ಒಂದು ಗೂಗಲ್ ಮ್ಯಾಪ್ ಅಂತ ಹಾಕೊಂಡ್ಬಿಡ್ತೀವಿ, ಅಲ್ಲಿ ಯಾರೋ ಒಂದು ಹೆಂಗಸು ಹೇಳ್ತಾ ಇರತ್ತೆ ಬಲ್ದ ತಿರ್ಕೋ ಎಡ್ದ ತಿರ್ಕೋ ಅಂತ. ಅವ್ರು ಎಲ್ಲಿ ತಿರುಗಿಸ್ತಾರೆ ತಿರ್ಕೊಂಡ್ಬಿಡ್ತೀವಿ. ಎಷ್ಟೊಂದು ಸರ್ತಿ ಅವ್ರು ಸರಿಯಾಗಿ ತಿರುಗಿಸ್ತಾ ಇದ್ದಾರೆ ನಮಗೆ ಯೋಚನೆ ಮಾಡಲ್ಲ. ಕೊನೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಡೆ ನಿಂತ್ಕೊಂಡ್ಬಿಡ್ತೀವಿ, ಅಯ್ಯೋ ಇಲ್ಲೇ ಮನೆ ಇರಬೇಕಾಗಿತ್ತಲ್ಲ, ಮುಂದಗಡೆ ಒಂದು ದೊಡ್ಡ ಸ್ಮಶಾನ ಇರುತ್ತೆ, ಇಲ್ಲೇ ಮನೆ, ಅವಳು ಹೇಳ್ತಾ ಇದ್ದಾಳೆ ಇಲ್ಲೇ ಮನೆ ಅಂತ, ಅಲ್ಲಿ ನೋಡ್ರೆ ಸ್ಮಶಾನ. ಏನು ಮಾಡೋದು? ಅಯ್ಯೋ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಆವಾಗ ಅವ್ರನ್ನ ಕಾಲ್ ಮಾಡ್ತೀವಿ, ಕಾಲ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ, ಅಯ್ಯೋ ಸ್ಮಶಾನಕ್ಕೆ ಹೋಗ್ಬಿಟ್ರಾ, ಈ ನಮ್ಮ ಮನೆ ಅಡ್ರೆಸ್ ಕೊಟ್ಟವ್ರು ಎಲ್ಲ ಗೂಗಲ್ ಮ್ಯಾಪ್ ಹಾಕ್ಕೊಂಡವರು ಸ್ಮಶಾನಕ್ಕೆ ಹೋಗ್ತಾ ಇದ್ದಾರೆ, ನೀವು ಅಲ್ಲಿ ಹೋಗ್ಬಾರ್ದಾಗಿತ್ತು, ಈ ಸ್ವಲ್ಪ ಹಿಂದೆ ಬನ್ನಿ ಅಂತ ಏನೋ ಒಂದು ಹೇಳ್ತಾರೆ ಅಲ್ವಾ? ಹಿಂಗೆ ನೀವು ನಾನು ದಾರಿ ತಪ್ಪಿಸ್ಕೊತಾನೇ ಇರ್ತೀವಿ. ಯಾವಾಗ ಸರಿಯಾಗಿ ನೀವು ನಾನು ಒಂದು ನಿರ್ದೇಶನ ತಗೊಳ್ಳಿಲ್ಲ ಅಂತಂದ್ರೆ, ಸುಮ್ಮನೆ ಏನೋ ಮಾಡ್ತಾ ಇದ್ರೆ ಅಲ್ವಾ? ಹಾಗಾಗಿ ಶ್ರೀಕೃಷ್ಣ ನಿಮಗೆ ನನಗೆ ಈ ಒಂದು ಗೂಗಲ್ ಮ್ಯಾಪ್ ಕೊಟ್ಬಿಟ್ಟಿದ್ದಾರೆ. ಏನು ಗೂಗಲ್ ಮ್ಯಾಪ್? ನೋಡಪ್ಪ ಅರ್ಜುನ, ನೀನು ಮುಕ್ತಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಚಲನೆ ಮಾಡ್ತಾ ಇದೀಯಾ. ಮುಕ್ತಿಯ ದಾರಿಯಲ್ಲಿ ನೀನು ಹೋಗ್ಬೇಕಾದಾಗ ಯಾವ ಗುಣಗಳು ನಿನ್ನಲ್ಲಿ ಜಾಸ್ತಿ ಆದಾಗ ನಿನಗೆ ಶಾಂತತೆ ಆನಂದನ ಸಿಕ್ಕತ್ತೆ, ಅದೆಲ್ಲ ದೈವಿ ಗುಣಗಳಪ್ಪ. ಯಾವ ಗುಣಗಳ ಮೂಲಕ ನಿನ್ನಲ್ಲಿ ಅಶಾಂತತೆ, ನಿನ್ನಲ್ಲಿ ತುಮುಲತೆ, ನಿನ್ನಲ್ಲಿ ಕೋಲಾಹಲ ಎಲ್ಲ ಸೃಷ್ಟಿಯಾಗತ್ತೆ, ಅವೆಲ್ಲ ಆಸುರಿ ಗುಣಗಳಪ್ಪ. ಈ ಗುಣಗಳು ನೋಡಪ್ಪ ಈ ರೀತಿ ಇರುತ್ತೆ. ನೀನಿವಾಗ ನಿನಗೆ ನೀನು ಪ್ರಶ್ನೆ ಮಾಡ್ಕೋ, ನಿನ್ನಲ್ಲಿ ಯಾವ ಗುಣ ಜಾಸ್ತಿ ಇದೆ, ಯಾವ ಗುಣವನ್ನ ನೀನಿನ್ನೂ ಬೆಳೆಸ್ಕೊಳ್ಬೇಕು, ಯಾವ ಗುಣವನ್ನ ನೀನಿನ್ನೂ ಕಡಿಮೆ ಮಾಡ್ಕೊಳ್ಬೇಕು, ಅದು ನಿನಗೆ ಕೊಟ್ಟಿರೋ ಸ್ವಾತಂತ್ರ್ಯ ಅಂತ ಹೇಳಿ ಎಲ್ಲ ಪಟ್ಟಿ ಕೊಟ್ಬಿಟ್ಟಿದ್ದಾರೆ. ಯಾವ ಆಯ್ಕೆ ಮಾಡ್ಕೊಳ್ಬೇಕು ನಿಮಗೆ ನನಗೆ ಬಿಟ್ಬಿಟ್ಟಿದ್ದಾರೆ. ಬೇರೆ ಬೇರೆ ಕಥೆಗಳ ಮೂಲಕ, ತಮ್ಮ ಜೀವನದ ನಿರ್ದೇಶನಗಳ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಮಹಾನ್ ಗುರುಗಳು. ಈಗ ಇಲ್ಲಿ ಚಿತ್ರದಲ್ಲಿ ನಿಮಗೆ ಒಂದು ಶ್ರೀಕೃಷ್ಣ, ನಿಮಗೆಲ್ಲ ಗೊತ್ತಿರ್ಬೋದು ಈ ಕತೆ. ಯಮುನಾ ನದಿನಲ್ಲಿ ಯಾರೂ ಹೋಗ್ತಾ ಇರ್ಲಿಲ್ವಂತೆ. ಯಾಕೆ? ಅಲ್ಲಿ ಒಂದು ಕಾಳಿಂಗ ಅಂತ ಒಂದು ಹಲವಾರು ತಲೆ ಇರೋ ಸರ್ಪ ಅಂತೆ. ಅದರ ವಿಷ ಹೇಗೆ ಅಂತಂದ್ರೆ, ಯಾರಾದ್ರೂ ಆ ನೀರ್ ಹತ್ರ ಹೋದ್ರೂ ಸಾಕು, ಆ ಗಾಳಿಯಿಂದನೇ ಅವ್ರು ಮೂರ್ಛೆ ಹೋಗಿ ಸಾವನ್ನ ಅಪ್ತಾ ಇದ್ರಂತೆ. ಆ ತರ ಕತೆ ಅಂತೆ. ಆದ್ರೆ ಶ್ರೀಕೃಷ್ಣ ಒಂದ್ಸರ್ತಿ ಆಟ ಆಡ್ತಾ ಇದ್ದಾಗ ಆ ಚೆಂಡನ್ನು ಬಿತ್ತಂತೆ.
ಎಲ್ಲ ಮಕ್ಕಳು ಅಯ್ಯೋ ಹೋಯ್ತು ಅಂತ ಅನ್ಕೊಂಡ್ರಂತೆ. ಆತ ತಗೊಂಡ್ ಬರ್ತೀನಿ ಅಂತ ಹೋಗಿ ನೀರು ಧುಮುಕ್ಬಿಟ್ನಂತೆ. ಎಲ್ಲರಿಗೂ ಗಾಬರಿ ಅಂತೆ, ಅಯ್ಯಯ್ಯೋ ನಮ್ಮ ಶ್ರೀಕೃಷ್ಣ ಹೋಗ್ಬಿಟ್ನಲ್ಲಪ್ಪ ಅಂತ. ಸ್ವಲ್ಪ ಹೊತ್ತಾದ್ಮೇಲಿಂದ ಈ ರೀತಿ ಆ ಕಾಳಿಂಗ ಸರ್ಪ ಏನಿದೆ ಅದರ ತಲೆ ಮೇಲೆ ನರ್ತನ ಮಾಡ್ತಾ ಶ್ರೀಕೃಷ್ಣ ಬಂದಂತೆ, ಅದರ ಬಾಲ ಹಿಡ್ಕೊಂಡು. ಇದು ಭಾಗವತದಲ್ಲಿ ಎಲ್ಲ ಕಡೆ ಇರೋ ಕಥೆ, ಕಾಳಿಂಗ ನರ್ತನ ಅಂತ. ಅಥವಾ ಇದನ್ನ ಕಾಳಿಂಗ ಮರ್ದನ ಅಂತಾನೂ ಕತೆ ಹೇಳ್ತಾರೆ. ನರ್ತನ ಮರ್ದನ ಅದ್ಭುತವಾಗಿದೆ. ಇಲ್ಲಿ ಸಂಪೂರ್ಣ ಮುಕ್ತಿಯ ಜ್ಞಾನವನ್ನ ಈ ಕತೆ ಮೂಲಕ ತಿಳ್ಕೊಳ್ಬೋದು ನಾವು. ಯಾರು ಈ ಕಾಳಿಂಗ ಅಂತಂದ್ರೆ? ಕಾಳಿಂಗ ಅಂದ್ರೆ ನಿಮ್ಮಲ್ಲಿ ನನ್ನಲ್ಲಿ ನೂರಾರು ಪಾತ್ರಗಳು ಬರ್ತಾವಲ್ಲ, ನಾನು ಯಾರು ಗೊತ್ತಾ ಅಂತ ತಲೆ ಎತ್ತುತ್ತಾ ಇರ್ತದ ಅವಾಗವಾಗ. ನಾನು ಯಾರು ಗೊತ್ತಾ, ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಂತ ಆ ಹಾವು ಬುಸ್ ಅನ್ನತ್ತಲ್ಲ, ಇಲ್ಲೆಲ್ಲ ಅವಾಗ ಏನಾಗತ್ತೆ, ಎಲ್ಲ ರೋಜಿಗೆ ಶುರುವಾಗತ್ತಲ್ಲ. ಈ ಯಮುನಾ ನದಿ, ಈ ಯಮುನಾ ನದಿನಲ್ಲಿ ಈ ಕಾಳಿಂಗ, ಯಾವ ಕಾಳಿಂಗ? ನಾನು ಯಾರು ಗೊತ್ತಾ ಅನ್ನೋ ಕಾಳಿಂಗ. ಈ ಕಾಳಿಂಗನನ್ನ ಮರ್ದನ, ಮರ್ದನ ಅಂತಂದ್ರೆ ಏನು? ನಾಶ ಮಾಡೋದು. ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯ? ನೀವೇ ನಾಶ ಮಾಡ್ಲಿಕ್ಕೆ ಸಾಧ್ಯ ಇರೋವಂಥದ್ದು, ಇನ್ಯಾರೂ ನಾಶ ಮಾಡ್ಲಿಕ್ಕಾಗಲ್ಲ. ಯಾಕೆ? ಈ ಬುಸ್ ಅಂತ ಇರೋ ಕಾಳಿಂಗ ಯಾರಿಗೂ ಕಾಣಿಸಲ್ಲ ಸ್ವಾಮಿ, ಕೇವಲ ನಿಮಗ್ ಮಾತ್ರ, ನನಗ್ ಮಾತ್ರ ಕಾಣುತ್ತೆ. ನನ್ನ ಕಾಳಿಂಗ ಸರ್ಪ, ಅದನ್ನ ನಾನು ಮರ್ದನ ಮಾಡಬೇಕು. ಯಾವಾಗ ನಾನು ಅದನ್ನ ಮರ್ದನ ಮಾಡ್ತೇನೆ ಅಂದ್ರೇನು? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವ ನಾನೇ. ಇದು ಕಾಳಿಂಗ ಮರ್ದನ. ಯಾವಾಗ ಈ ರೀತಿ ನಾನು ಸ್ಪಷ್ಟವಾಗಿ ಅರಿತು ನನ್ನ ಒಂದು ಅಜ್ಞಾನ, ಅದು ನೂರಾರು ಸರ್ಪಗಳ ರೀತಿನ ತಲೆ ಎತ್ತುತ್ತೆ ಅಲ್ವಾ. ನನಗೆ ಯಾವಾಗ ಅಜ್ಞಾನ ಇರುತ್ತವಾಗ ನಾನು ಆಫೀಸಲ್ಲಿ ಬೈಸ್ಕೊಳ್ಬೋದು. ಆಗ ನಾನು ಯಾರು? ಆಫೀಸಲ್ಲಿ ಬೈಸ್ಕೊಂಡಾಗ ಆಫೀಸಲ್ಲಿ ನಾನು ಉದಾಹರಣೆಗೆ ನಾನೊಬ್ಬ ಕೆಲಸ ಮಾಡೋನು ಅಂತ ಅನ್ಕೊಳ್ಳೋಣ. ಆ ಕೆಲಸ ಮಾಡೋ ಪಾತ್ರ ಅದಕ್ಕೆ ನೋವಾಗತ್ತೆ. ಅಥವಾ ಮನೆಯಲ್ಲಿ ನನ್ನ ಮಗನ ಜೊತೆನೋ ಮಗಳ ಜೊತೆನೋ ಗಲಾಟೆ ಆಗ್ಬೋದು. ಅವಾಗ ಯಾವ ಪಾತ್ರಕ್ಕೆ? ಅಪ್ಪನೋ ಅಮ್ಮನೋ ಪಾತ್ರಕ್ಕೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಕಾಳಿಂಗ ಸರ್ಪ ತಲೆ ಎತ್ತುತ್ತಾ ಇರುತ್ತೆ. ಈ ಎಲ್ಲದರ ಮೂಲ ಏನು? ಈ ಎಲ್ಲದರ ಮೂಲ ಯಾರು ಈ ಕಾಳಿಂಗನ್ನ ಕಳಿಸಿದ್ದು ಆ ಯಮುನಾ ನದಿಗೆ? ಕಂಸ ಮಹಾರಾಜ ಅಂತೆ. ಯಾತಕ್ಕೆ ಕಳಿಸಿದ್ದಾತ? ಈ ಕೃಷ್ಣನಿಂದ ನನಗೆ ಸಾವು, ಹಾಗಾಗಿ ನೀನು ಹೋಗಿ ಆ ಕೃಷ್ಣನನ್ನ ಸದೆಬಡಿ ಅಂತ ಕಳಿಸಿದ್ದಂತೆ. ಕಂಸ ನಾನು ಯಾರು ಅನ್ನೋ ಅರಿವಿಲ್ಲದೆ ಇರೋ ಅಜ್ಞಾನನೇ ನನ್ನಲ್ಲಿನ ಕಂಸ. ಈ ಕಂಸನಿಂದ ನನ್ನಲ್ಲಿ ನೂರಾರು ಸರ್ಪಗಳು ತಲೆ ಎತ್ತುತ್ತವೆ. ನಾನು ಯಾರು ಗೊತ್ತಾ, ನನ್ಗೆ ಏನಾಯ್ತು ಗೊತ್ತಾ, ನನ್ಗೆ ಎಷ್ಟು ಕಷ್ಟ ಗೊತ್ತಾ, ನನ್ಗೆ ಅವ್ರೇನು ಹೇಳಿದ್ರು ಗೊತ್ತಾ, ಇವ್ರೇನು ಹೇಳಿದ್ರು ಗೊತ್ತಾ, ಎಲ್ಲ ಸರ್ಪಗಳು. ಆಗ ಈ ಯಮುನೆ ಕೇವಲ ಆ ಸರ್ಪದಿಂದ ಬರ್ತಾ ಇರೋ ವಿಷದ ಒಂದು ನೀರಾಗ್ಬಿಡುತ್ತೆ. ನನ್ನ ಮನಸ್ಸು ದೇಹ ಎಲ್ಲ ಆ ಪೂರಿತವಾಗ್ಬಿಡುತ್ತೆ. ಆಗ ನಾನು ಮರ್ದನ, ಜ್ಞಾನದಿಂದ ಮರ್ದನ. ಯಾವಾಗ ಅದು ಸ್ಥಿರವಾಗತ್ತೆ ಆಗ ಕಾಳಿಂಗ ನರ್ತನ. ಈ ಅಹಂ ಅನ್ನೋದು ಯಾವುದೇ ರೀತಿಯಾದ ಒಂದು ಘನಘೋರ ಸರ್ಪ ಅಲ್ಲ. ಅದನ್ನ ಸರಿಯಾಗಿ ಅರ್ಥಕೊಂಡಾಗ ಅದನ್ನ ಸರಿಯಾದ ದಿಕ್ಕಿನಲ್ಲಿ ನಾವು ಉಪಯೋಗ ಮಾಡಬಹುದು. ಈಗ ನೀವು ಕೂತ್ಕೊಂಡಿರೋ ಚೇರು ಯಾವುದೋ ಮರದಿಂದ ಮಾಡಿರೋದು ಅಂತ ಅನ್ಕೊಳ್ಳೋಣ. ಅದು ಚೇರಿನ ರೂಪದಲ್ಲಿ ಇರೋದಕ್ಕೇನೆ ನಿಮಗೆ ನನಗೆ ಅದರಿಂದ ಉಪಯೋಗ ಅಲ್ವಾ. ಹಾಗೇನೆ ನೀವು ನಾನು ಸಹ ಜೀವನದಲ್ಲಿ ಯಾವುದೋ ಒಂದು ಪಾತ್ರದ ಮೂಲಕ ಮಾತ್ರ ಉಪಯೋಗ. ಜೀವನದಲ್ಲಿ ಅಮ್ಮನಾಗೋ ಅಪ್ಪನಾಗೋ ಅಕ್ಕನಾಗೋ ತಂಗಿಯಾಗೋ ಮಗನಾಗೋ ಕಾರ್ಕೂನ್ನಾಗೋ ಏನೋ ನೂರಾರು ಪಾತ್ರಗಳಿದ್ದಾವೆ.
ಆ ಪಾತ್ರಗಳ ಮೂಲಕ ಮಾತ್ರ ನೀವು ನಾನು ಜೀವನದಲ್ಲಿ ಏನೋ ಒಂದು ಕಾರ್ಯನಿರ್ವಹಣೆ ಅಂತ ಮಾಡಬಹುದು. ಆ ಕಾರ್ಯನಿರ್ವಹಣೆ ಮೂಲಕ ನಾವು ಇನ್ನೊಬ್ಬರಿಗೆ ಸಂತೃಪ್ತಿ ಅಂತ ತರಬಹುದು. ಆ ಇನ್ನೊಬ್ಬರಿಗೆ ಸಂತೃಪ್ತಿ ತರದಿಂದ ಮಾತ್ರ ನಿಮ್ಮಲ್ಲಿ ನನ್ನಲ್ಲಿ ಸಂತೃಪ್ತಿ ಅಂತ ಸೃಷ್ಟಿಯಾಗತ್ತೆ. ಎಲ್ಲಿ ನಾನು ನಾನು ನನಗೆ ನನಗೆ ಅಂತ ಇರುತ್ತೆ, ಅಲ್ಲಿ ಈ ಕಾಳಿಂಗ ಸರ್ಪದ ವಿಷ ತುಂಬಿರುತ್ತೆ. ಆಗ ಮನಸ್ಸು ಆ ಯಮುನಾ ನದಿ, ವಿಷ ತುಂಬಿರೋ ಯಮುನಾ ನದಿ ತರ ಆಗ್ಬಿಟ್ಟಿರುತ್ತೆ. ಆದ್ರೆ ಯಾವಾಗ ನಾನು ಅರ್ಪಣೆ ಅಂತ ಮಾಡ್ಲಿಕ್ಕೆ ಹೋಗ್ತೇನೆ, ಅರ್ಪಣೆ ಮಾಡ್ಲಿಕ್ಕೆ ಜೀವನದಲ್ಲಿ ಒಂದು ಪಾತ್ರದ ಮೂಲಕ ಅರ್ಪಣೆ ಮಾಡ್ಲಿಕ್ಕೆ ಸಾಧ್ಯ. ಹೂವಾಗಿದ್ದಾಗ ಮಾತ್ರ ಅದನ್ನ ಅರ್ಪಣೆ ಮಾಡ್ಲಿಕ್ಕೆ ಸಾಧ್ಯ. ಕರ್ಪೂರ ಆಗಿದ್ದಾಗ ಮಾತ್ರ ಅದನ್ನ ಅರ್ಪಣೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಸುಮ್ಮನೆ ಏನೋ ಈ ಖಾಲಿ ತಗೊಂಡು ಅರ್ಪಣೆ ಅಂತ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಸೊ ಹಾಗಾಗಿ ಈ ಜೀವನ ಅನ್ನೋ ನಾಟಕ ರಂಗದಲ್ಲಿ ಏನೋ ಒಂದು ಕಾರ್ಯ ರೂಪದಲ್ಲಿ ನಾವು ಅರ್ಪಣೆ ಅಂತ ಮಾಡ್ಲಿಕ್ಕೆ ಸಾಧ್ಯ. ಆ ರೀತಿ ಅರ್ಪಣೆ ಮಾಡಿದಾಗ ಆನಂದಮಯವಾಗಿರುತ್ತೆ. ಯಾವಾಗ ಆ ಕರ್ಪೂರದ ರೀತಿಯಲ್ಲಿ ನಾವು ಉರಿಲಿಕ್ಕೆ ಶುರು ಮಾಡಿದಾಗ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ. ಹೀಗೆ ಆ ಕರ್ಪೂರ ರೀತಿಯಲ್ಲಿ ನೀವು ನಾನು ಉರಿಲಿಕ್ಕೆ ಶುರು ಮಾಡಬೇಕು. ಅದು ಕಾಳಿಂಗ ನರ್ತನ. ಆಗ ಅದನ್ನ ನೋಡಿದವರು ಆಹಾ ಅದ್ಭುತ ಅಂತ ಹೇಳ್ತಾರೆ. ಕಾಳಿಂಗ ನರ್ತನ ಅದ್ಭುತ, ಕಾಳಿಂಗ ಮರ್ದನ, ಕಾಳಿಂಗ ನರ್ತನ. ನಾನು ಸೇವೆ ಮೂಲಕ ಕಾಳಿಂಗ ನರ್ತನ ಮಾಡ್ಬೋದು. ನನ್ನ ಒಂದು ಅಹಮನ್ನ ನಾನು ಸರಿಯಾದ ದಿಕ್ಕಿನಲ್ಲಿ, ಅರ್ಪಣೆಯ ದಿಕ್ಕಿನಲ್ಲಿ ನಾನು ಇಟ್ಟಾಗ ಅದೇ ಅಹಂ ಯಾರ ಅಡಿಯಾಳಾಗತ್ತೆ? ಆ ದೈವೀ ಸ್ವರೂಪನಾದ ಶ್ರೀಕೃಷ್ಣನ ಅಡಿಯಾಳಾಗತ್ತೆ. ಹೀಗೆ ಈ ಅಸುರಿ ಗುಣಗಳನ್ನ ತೋರಿಸಿ ನಮಗೆ ನೀವು ನಾನು ಯಾವ ಹಂತದಲ್ಲಿದ್ದೇವೆ, ನಾವು ಯಾವ ದಿಕ್ಕಿನಲ್ಲಿ ನಮ್ಮ ಚಲನೆಯನ್ನ ಇಟ್ಕೊಳ್ಬೇಕು, ಈ ಒಂದು ಜ್ಞಾನವನ್ನ, ಈ ಒಂದು ವಿವೇಕವನ್ನ ನಮಗಿಲ್ಲಿ ಸದ್ಗುರುಗಳು ಕೊಡ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಕಾಳಿಂಗ ಮರ್ದನದ ಆಧ್ಯಾತ್ಮಿಕ ಅರ್ಥ ತುಂಬಾ ಸೊಗಸಾಗಿತ್ತು. ಹೇಗೆ ಕಾಳಿಂಗ ಮರ್ದನ ಅನ್ನೋದು ಕಾಳಿಂಗ ನರ್ತನ, ಅದು ಹಾಗೆ ಆಭರಣವನ್ನ ಮಾಡ್ಕೊಳ್ಳೋದು, ಅವುಗಳನ್ನೆಲ್ಲಾನು ತೋರಿಸಿರೋದು ಹಾಗೆ. ಇವಾಗ ಅದೇ ಹಾವನ್ನ ಶಿವ ಆಭರಣ ಮಾಡ್ಕೊಳ್ತಾನೆ. ಮತ್ತೆ ದೇವತೆಗಳೆಲ್ಲಾನು ಹೇಗೆ ಹುಲಿನ, ಸಿಂಹವನ್ನ ವಾಹನವಾಗಿ ಮಾಡ್ಕೊಳ್ತಾರೆ. ಹಾಗೆ ಆ ಅಸುರಿ ಗುಣ ಇದ್ರೂ ಅವುಗಳನ್ನ ಮಣಿಸಿ ಹೇಗೆ ಅದನ್ನ ನಮ್ಮ ಅಡಿಯಾಳಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಅದು ಸೂಚ್ಯವಾಗಿ ತೋರಿಸಿರುವಂತ ಅದನ್ನ ನೀವು ಬಹಳ ಸೊಗಸಾಗಿ ವಿವರಿಸಿದ್ದೀರಾ. ಹಾಗೆ ದಿನನಿತ್ಯ ನಾವು ಬಳಸುವಂತಹ ಕರೆಂಟ್, ಅದು ಹೇಗ್ ಬಳಸ್ಬೇಕೋ ಹಾಗೆ ಬಳಸಿದ್ರೆ ಸರಿ. ಅದು ಹುಚ್ಚುಚ್ಚಾಗಿ ಬಳಸಿದ್ರೆ ನಮ್ಮನ್ನ ನಾಶ ಮಾಡುತ್ತೆ. ಕರೆಕ್ಟ್. ಬಹಳ ಧನ್ಯವಾದಗಳು ಸರ್. ಧನ್ಯವಾದ ಅಮ್ಮ. ಖರೇ ರೀ, ಚಲೋ ಇತ್ತು. ಯಮುನಾ ನದಿನು ನಾವ, ಕಾಳಿಂಗ ಸರ್ಪನು ನಾವ, ಶ್ರೀಕೃಷ್ಣನು ನಾವನ್ರಿ ಇದ್ರೊಳಗ. ಅದಿಷ್ಟು ದಿನ ನಮ್ಗೊಂದ್ ಸ್ಟೋರಿ ಆಗಿತ್ತು ಅಮ್ಮ. ಈಗ ಎಲ್ಲಾನು ನಾವ ಅಂತಂದ್ ಹೇಳಿ ಎಷ್ಟು ಕ್ಲೀನಾಗ ಅರ್ಥ ಆತ. ಆಮೇಲೆ ಅರ್ಪಣೆ ಅನ್ನೋದು ಬರೀ ಹೂವು ಹಣ್ಣು ಅಷ್ಟ ಅಲ್ಲ, ನೀವ್ ಮಾಡೋ ಕೆಲ್ಸನು ಅರ್ಪಣೆನ ಅನ್ನೋದು ಎಷ್ಟ್ ಕ್ಲೀನಾಗ ಅರ್ಥ. ಥ್ಯಾಂಕ್ ಯು ರೀ. ಅದ ಒಂದ್ ಸ್ವಲ್ಪ ಹೇಳಿದಲ್ಲಮ್ಮ, ರಾಕ್ಷಸ ಗುಣಗಳು ಯಾವದವಲ್ಲ ಇಂಥವೆಲ್ಲ ಕೇಳ್ಕೊಂತಿದ್ರ ನಾವು ಒಂದ್ ಸ್ವಲ್ಪ ರಾಕ್ಷಸ ಗುಣಗಳು ಕಡಿಮೆ ಮಾಡ್ಕೊಂತ ಹೋಗ್ತೇವ್ರಿ ನಮ್ಮೊಳಗೆ. ಖರೇ ರೀ. ಥ್ಯಾಂಕ್ ಯು ರೀ. ನೋಡಿ ಅಮ್ಮ, ಅದೇ ಏನಂದ್ರೆ ಈಗ ಒಂದು ಒಂದು ಉದಾಹರಣೆ ಮೂಲಕ ನೋಡಿ. ಈಗ ಒಂದು ರೂಮ್ ನಲ್ಲಿ ಕತ್ಲೆ ಇದೆ ಅಂತ ಅನ್ಕೊಳ್ಳೋಣ. ಆ ರೂಮ್ ನಲ್ಲಿ ಕತ್ಲೆ 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 ಅಂತ ನೋಡೋದ್ರ ಬದಲು ನಾನು ಹೋಗಿ ಬೆಳಕು, ಅಲ್ಲಿ ಒಂದು ಸ್ವಿಚ್ ಆನ್ ಮಾಡಿದ್ರೆ ಬೆಳಕು ಬರುತ್ತೆ. ಬೆಳಕಿರೋ ಕಡೆ ಕತ್ಲೆ ಇರಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅಯ್ಯೋ ನನ್ನಲ್ಲಿ ಈ ಈ ಅಸುರಿ ಗುಣ ಅಲ್ಲ. ಅದಕ್ಕೇನೆ ಮೊದಲು
ದೈವ ಸಂಪತ್ತನ್ನ ವಿವರಣೆ ಕೊಟ್ಟಿದ್ದಾರೆ ಶ್ರೀಕೃಷ್ಣ. ಈ ಅಸುರಿ ಗುಣಗಳನ್ನ ದೈವಿ ಸಂಪತ್ತನ್ನು ಬೆಳೆಸ್ಕೊಳ್ಳೋ ಮೂಲಕ ತಾನಾಗಿ ಇವು ಮರ್ದನ ಆಗತ್ತೆ. ನನ್ನ ಗಮನ ಹಾಗಾಗಿ ಕೇವಲ ದೈವಿ ಗುಣಗಳ ಕಡೆ ಇದ್ರೆ ಸಾಕು. ಬೇರೆ ಏನಾದ್ರೂ ಕೇಳೋದಿದ್ಯಾ? ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಆಮೇಲೆ ಮುಕ್ತಿಗೂ ಅಷ್ಟೇ ಸರ್, ಒಳ್ಳೆ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಅರ್ಥ ಆಗೋ ಹಾಗೆ ಹೇಳಿದ್ರಿ ಅದನ್ನು. ಆಗ್ಲಿ ಅಮ್ಮ. ವಿಜಯ್ ಸರ್, ಹೇಳಿ ಅಮ್ಮ. ಇವಾಗ ಯಾವ ಗುಣಗಳ ಸೇವೆ ಮಾಡ್ತಾ 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 ಎಲ್ಲಾ ಗುಣಗಳು ಕೊಚ್ಚೊಟ್ಟೋಗುತ್ತೆ ವಿಜಯ್ ಸರ್. ನಿಜವಾಗ್ಲು ಸೇವೆಯಲ್ಲಿ ಇಮ್ಮರ್ಸ್ ಆದ್ರೆ ನಾವು ಪ್ಯೂರ್ ಆಗ್ಬಿಡ್ತೀವಿ. ಒಂಥರ ಕಂಪ್ಲೀಟ್ ಸೇವೆ. ಖಂಡಿತ ಅಲ್ವಾ? ಖಂಡಿತ. ನನ್ನೆಲ್ಲ ಆಗಿರೋ ಮಾರ್ಪಾಟ್ ನೋಡಿದ್ರೆ ನಾನು ಆವತ್ತು ಇವತ್ತು ಆ ಭಗವಂತ ಮೊದ್ಲು ಯಾವ ಭಾವ ಇತ್ತು ಅಂದ್ರೆ ನಾವು ಸೇವೆ ಮಾಡ್ತಾ ಇದೀವಿ ಅಂತ ಅನ್ಕೊಂತಿದ್ವಿ. ಇವಾಗ ಫೀಲಿಂಗ್ಸ್ ಹೌ ಇಟ್ ಹ್ಯಾಸ್ ಚೇಂಜ್ಡ್ ಮೀನ್ಸ್ ಅವರು ನಮ್ಮಿಂದ ಸೇವೆ ತಗೊಂಡು ನಮ್ಮನ್ನ ಧನ್ಯರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆಗೆ ಬಂದು ಇಳಿದಿದೀವಿ ಇವಾಗ. ಸಿ ಚೇಂಜಸ್. ನಾವು ಪುನೀತರಾಗ್ತಾ ಇದೀವಿ. ಅದಿಲ್ಲ ಅಂದ್ರೆ ನಾವು ಏನಿರ್ತಿರ್ಲಿಲ್ಲ ನಿಜವಾಗ್ಲು. ಈಗ ಕೊಡೋರು ಮುಖ್ಯ ಅಲ್ಲ, ಇಸ್ಕೊಳ್ಳೋರ್ ಮುಖ್ಯ ಬೇಕು. ಇಸ್ಕೊಳ್ಳೋರ್ ಇದ್ರೆ ತಾನೇ ನೀವು ಕೊಡಕ್ ಸಾಧ್ಯ. ಇಸ್ಕೊಳ್ಳೋರೇ ಇಲ್ಲ ಅಂದ್ರೆ ಕೊಡ್ತೀರಿ ಯಾರಿಗ್ರಿ? ಈಗೆಲ್ಲ ಉಲ್ಟಾ ಆಗ್ಬಿಟ್ಟಿದೆ. ನಮ್ ಲೈಫೇ ಉಲ್ಟಾ 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 ಉಲ್ಟಾ. ನಿಜ ಅಮ್ಮ. ಸರ್ ಖಂಡಿತ ಖಂಡಿತ. ಸೇವೆ ಕರೆಕ್ಟ್ ಅಲ್ವಾ? ಮೊದ್ಲು ಹಂಗಂತ ಇದ್ವಿ, ಕೊಡಗೈ ಹಿಂಗೆ ಮೇಲ್ಗೈನ ಒಳ್ಳೇದು ಅಂತ. ಇವಾಗ ಕೆಳಗಡೆ ಕೈನೇ ಮೇಲು. ಯಾಕಂದ್ರೆ ಅವ್ರು ಇಸ್ಕೊಂತಾರೆ ಅಂತ ನೀವು ಕೊಡ್ತೀರಾ. ಇಸ್ಕೊಳ್ಳೋರೇ ಇಲ್ಲ ಅಂದ್ರೆ ಕೊಡೋರಿಗೆ ಯಾರಿಗೆ ಕೊಡ್ತೀರಾ? ಕರೆಕ್ಟ್ ನೋ? ಸೊ ಯಾವ ಭಾವನೆಯಿಂದ ಯಾವ ಭಾವನೆಗೆ ಆಟೋಮೆಟಿಕ್ ಹೆಂಗ್ ಚೇಂಜ್ ಆಗುತ್ತೆ ನೋಡಿ ಇದು. ನಿಜ. ಫ್ಯಾಂಟಾಸ್ಟಿಕ್. ನೀವು ನಮಗ್ ಸಿಕ್ಕಿಲ್ಲ ಅಂದ್ರೆ ನಾವೆಲ್ಲ ಏನಾಗ್ತಾ ಇದ್ವೋ ಗೊತ್ತಿಲ್ಲ ವಿಜಯ್ ಸರ್. ದಿನಾಗ್ಲೂ ನಿಮ್ ಹೆಸರು ಹೇಳಿ ಹೇಳಿ ಗುರುಜಿ ನಿಮ್ ಹೆಸರು ನಿಜವಾಗ್ಲು ಮೊನ್ನೆ ಯಾವ್ದೋ ವಿಠಲ ವಿಠಲ ಅಂತ ಹೇಳ್ತಾ ಹೇಳ್ತಾ ವಿಜಯ ವಿಠಲ ಅಂತ ಶುರು ಮಾಡಿ ಕೂತ್ಕೊಂಡಿದ್ದೆ ಮನೇಲಿ. ವಿಜಯ್ ವಿಠಲ್ ಅಂತ ಇದ್ದೀನಿ. ನಿಮಗೆ ಆಷಾಢ ಮಾಸ ಅಲ್ವಾ ವಿಠಲ್ ಅಂದು. ಸೊ ವಿಜಯ್ ವಿಠಲ್ ಪ್ರಭುಜಿ ವಿಠಲ್ ವಿಜಯ್ ವಿಠಲ್ ಅನ್ಕೊಂಡು ಕೂತ್ಕೊಂಡಿದ್ದೆ. ಚೆನ್ನಾಗಿತ್ತು ಅದು ಒಂಥರ ಭಜನೆ. ಸೊ ಒಂದು ಸಹ ಭಜನೆ ಮಾಡೋಣ ಬನ್ನಿ. ಖಂಡಿತ ಅಮ್ಮ. ಆಷಾಢ ಮಾಸ ಅಲ್ವಾ, ಭಜನೆಯಲ್ಲಿ ಎಂಡ್ ಮಾಡ್ಬೇಕು. ವಿಠಲ ವಿಠಲ ವಿಠಲ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಯಾರಿಗಾದ್ರೂ ಏನಾದ್ರು ಇದೆಯಾ ಹೇಳಲಿಕ್ಕೆ ಕೇಳಲಿಕ್ಕೆ? ನಮಸ್ಕಾರ. ನಮಸ್ಕಾರ. ಈಗ ಅದನ್ನೇ ಹೇಳ್ಬೇಕು ಅಂತಿದ್ದೆ. ಈಗ ಲಾಸ್ಟ್ ಅಲ್ಲಿ ಜಾಯಿನ್ ಆದೆ. ಸರಿಯಾದ ಟೈಮ್ಗೆ ನನಗೇನ್ ಬೇಕೋ ಅದ್ ಸಿಕ್ತು ಅಂತ ನಾನಂತೂ ಅನ್ಕೋತೀನಿ. ಯಾಕೆಂದ್ರೆ ಕಾಳಿಂಗ ಮರ್ದನ ಕಾಳಿಂಗ ನರ್ತನ ಅಂತ ಹೇಳ್ತಾ ಇದ್ರು. ಅವಾಗ ಸರಿಯಾದ ಸಮಯಕ್ಕೆ ಸಿಕ್ತು, ನನಗೆ ಸಿಕ್ಕಿದೆ ಅಂತ ನಾನು ಹೋದ್ವಾರನು ಬರಕ್ಕಾಗ್ಲಿಲ್ಲ. ಅದಕ್ಕೆ ಅನ್ಕೋತಾ ಇದ್ದೆ ಇವತ್ತೂನು ಲೇಟ್ ಆಯ್ತಲ್ಲ ಅನ್ಕೊಂಡ್ ಆಗ್ಲಿ ಪರವಾಗಿಲ್ಲ, ಒಂದ್ 10 ನಿಮಿಷನಾದ್ರೂ ಇದ್ರೆ 10 ನಿಮಿಷನಾದ್ರೂ ಕೇಳೋಣ, ಇಲ್ದೇ ಇದ್ರೆ ಇಲ್ಲ ಅಂತ. ಆದ್ರೆ ಸರಿಯಾದ ಟೈಮಿಗೆ ಬಂದೆ. ಸೊ ನನ್ಗೆ ಏನ್ ಸಿಕ್ಕಿದೆ ಅದು ಎಲ್ಲಾರು ಹೇಳ್ತಾ ಇರೋದ್ ಕೇಳಿ ನನಗೂ ಇವಾಗ ಹೇಳಿದ್ದು, ನಾವ್ ಯಾವಾಗ್ಲೂ ಬರೀ ಕಾಳಿಂಗ ನರ್ತನ ಅಂದ್ರೆ ಅದನ್ ಮಾತ್ರ, ಓ ಕೃಷ್ಣ ಅದೇ ಕತೆ ಹೇಳಿದ್ರಲ್ಲ ಅದ್ ಮಾತ್ರ ಗೊತ್ತಿತ್ತು. ಆದ್ರೆ ಅದನ್ನ ಇದಕ್ಕೆ ಹೊಂದಿಸ್ಕೊಂಡು ಹೆಂಗೆ ನಮ್ಮಲ್ಲಿರೋ ಅಸುರಿ ಗುಣಗಳು ಹೆಂಗೆ ಅಂತ ಅನ್ಬಿಟ್ಟು ಹೇಳಿದ್ದು ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಬೇರೆ ಏನಾದ್ರು
ಹೇಳ್ತೀರಾ ಸವಿತಾಜಿ? ಇಲ್ಲ, ನಾನಿವತ್ತು ಬರೀ ಕೇಳಿಸ್ಕೋಬೇಕು ಅಂತಾನೆ ಅನ್ಕೊಂಡಿದ್ದೆ. ನಾನು ಯಾವ್ದು ಪ್ರಿಪೇರ್ ಆಗಿರ್ಲಿಲ್ಲ, ಆದ್ರೂ ಬರ್ಬೇಕು ಅಂತ ಅನ್ಕೊಂಡಿದ್ದು. ಇವಾಗ ಹೇಳಿದಕ್ಕೆ ಇದನ್ನ ಹೇಳೋದಾಯ್ತು. ಬಹಳ ಸಂತೋಷ. ಬಹಳ ಸಂತೋಷ. ತುಂಬಾ ಆ, ಹೋದ್ವಾರ ನನ್ಗ್ ಬರ್ಲಿಕ್ ಆಗ್ಲಿಲ್ಲ, ಘಾಟಿಯಲ್ಲಿದ್ವಿ. ಅದಕ್ಕೆ ಈ ವಾರನು ಸ್ವಲ್ಪ ಬೇರೆ ಏನೋ ಮಾಡ್ತಾ ರೆಕಾರ್ಡಿಂಗ್ಸ್ ಇದ್ವಿ. ಇರುತ್ತೆ, ಅದನ್ನ ಕೇಳ್ಬೋದು ನೀವು. ಹೌದು ಹೌದು, ಖಂಡಿತ ಕೇಳ್ತೀನಿ ನಾನು ಆಮೇಲೆ. ಅದ್ ಕಳ್ಸಿರೋದು ಇದು ಬೇರೆಪ್ಪ. ಇನ್ನೊಂದ್ ಯಾವ್ದೋ ವಿಡಿಯೋ ಕಳ್ಸಿದ್ರು, ಅದನ್ನು ನಾನ್ ನೋಡ್ತಾ ಇದ್ದೆ. ಸೈಂಟಿಸ್ಟ್ ಇದಿತ್ತು, ಪಿಕ್ಚರ್ ಇತ್ತು. ವಿಜಯ್ ಸರ್ ಫಾರ್ವರ್ಡ್ ಮಾಡಿದ್ದಾರೆ. ಪಂಚೋಪಾಯ ಅಂತ ಅಕ್ಕ ಅದು. ಪಂಚೋಪಾಯ, ಹೌದು ಹೌದು. ಅದನ್ನು ಕೇಳ್ತೀನಿ. ಹಾಗೆ ಹಾಗೆ ನಮ್ಮ ನಿಲ್ಸೋಣ ಹಾಗಾದ್ರೆ. ಹಾ ಸರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣ ಮಸ್ತು.